ಸದಸ್ಯರಾಗಿರ್ತಕ್ಕಂಥ ರವಿ ಅಂತಕ್ಕಂಥ ಪತ್ರಕರ್ತರ ಮೇಲೆ ಅಮಾನುಷವಾಗಿ ನಡ್ಕೊಂಡು ಒಂದು ಅರಣ್ಯ ಅಧಿಕಾರಿ ಅವಮಾನೀಯವಾಗಿ ನಡ್ಕೊಂಡು ಮತ್ತು ಭಾಳ ಒಂದು ರೌಡಿ ಥರ ವರ್ತನೆ ಮಾಡಿ ಒಂದು ಪತ್ರಕರ್ತರಿಗೆ ತಿಳಿಸಿದಂಥ ಘಟನೆಯನ್ನು ಕುರಿತು ಇವತ್ತು ಎಲ್ಲ ಪತ್ರಕರ್ತರು ಒಕ್ಕೂರನ್ನು ಖಂಡಿಸಿದ್ದೇವೆ. ಈಗಾಗಲೇ ಅವನ ಮೇಲೆ FIR ಆಗಿದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಅರಣ್ಯ ಸಚಿವರಿಗೂ ಪತ್ರಗಳನ್ನು ಕೊಟ್ಟಿವಿ. ಈಗ FIR ಆಗಿದ್ದರೂ ಸಹ SP ಅವರಿಗೆ ಬಂದು ಭೇಟಿಯಾಗಿ ಇಡೀ ಪತ್ರಕರ್ತರು ನೀವು ಭೇಟಿಯಾಗಿ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹಪಡಿಸಿದ್ದೇವೆ. ಇದೆಲ್ಲವೂ ಮತ್ತು ತತ್ಕ್ಷಣ 24 ಅವರ್ಸ್ನಾಗ ಕಾನೂನಾತ್ಮಕವಾಗಿ ಅವನಿಗೆ FIR ಆಗಿದ್ದಕ್ಕೋಸ್ಕರ ಅವನನ್ನು ಬಂಧಿಸಿ ಅಮಾನತುಗೊಳಿಸ್ಬೇಕಂತೇಳಿ ಎಲ್ಲ ಪತ್ರಕರ್ತರು ನಾವು ಒಂದು ಬೇಡಿಕೆನ ಇಟ್ಟಿದ್ದೇವೆ. ಒಂದು ವೇಳೆ 24 ಗಂಟೆಯಲ್ಲಿ ಅವನ ಅಮಾನತು ಆಗಿದ್ರೆ ಮತ್ತೊಂದು ಸಭೆಯನ್ನು ಸೇರಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಕರ್ತರು ಈ ಘಟನೆ ಕುರಿತು ತುಂಬ ಗಂಭೀರವಾಗಿ ಆಲೋಚಿಸಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಮತ್ತೊಂದು ಸಭೆ ಮಾಡಿದ್ದೇವೆ. ಆ ಮತ್ತೊಂದು ಸಭೆ ಮಾಡಿ ವ್ಯವಸ್ಥೆಯ ವಿರುದ್ಧ ಪತ್ರಕರ್ತರು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಸಚಿವರು ಆಗಿದ್ದಾರೆ ಹಾಗೂ ಈಗಾಗಲೇ FIR ಆಗಿದೆ ಮತ್ತು ಅವನು ನಡ್ಕೊಂಡಂಥ ವಿಡಿಯೋ ಕ್ಲಿಪ್ಸ್ ಜಿಲ್ಲಾಧಿಕಾರಿಗಳು ನೋಡಿದ್ದಾರೆ, SP ಅವರು ನೋಡಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಲ್ಲಿಂದ ನಮ್ಮ ವಾರ್ತಾ ಪ್ರತಿನಿಧಿಯಾಗಿರ್ತಕ್ಕಂಥ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೂ ಈ ಘಟನೆ ಕುರಿತು ವಿವರಣೆ ಕೊಟ್ಟಿದ್ದೇವೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ತಗಡೂರಿಗೂ ಈ ವಿಷಯ ಗೊತ್ತಾಗಿದೆ. ಇದು ರಾಜ್ಯ ಮಟ್ಟದ ವಿಷಯ ಆಗಿ ಪತ್ರಕರ್ತರು ಮತ್ತು ಆಡಳಿತ ಮಧ್ಯೆ ಬಿರುಕು ಬರಬಾರ್ದು. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂಥ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಪತ್ರಕರ್ತರ ಹೋರಾಟಕ್ಕೆ ಸರ್ಕಾರ ಬೆಂಬಲಿಸಬೇಕು, ಅಮಾನತು ಮಾಡಬೇಕು ಅಂತ ಆದೇಶಿಸಿದೆ.